Hi dear students, welcome to business class. In previous video, I discussed about the features of joint stock company. In features of joint stock company, I already explained the 2 points. The first one is a artificial person. The next one is a separate legal entity. ಎಸ್ ಈ ಒಂದು ಮುಂಚಿನ ವಿಡಿಯೋದಲ್ಲಿ ನಾ ಯಾವುದರ ಕುರಿತು ನೋಡಿರುವಂತಹದ್ದು ಅಂದರೆ ಕೂಡು ಬಂಡವಾಳ ಸಂಸ್ಥೆಯ ಲಕ್ಷಣಗಳು. ಆ ಕೂಡು ಬಂಡವಾಳ ಸಂಸ್ಥೆಯ ಲಕ್ಷಣಗಳಲ್ಲಿ ಈಗಾಗಲೇ 2 ಅಂಶಗಳನ್ನು ತಿಳ್ಕೊಂಡಿದ್ದೀವಿ. ಯಾವ್ಯಾವುದು ಅಂತ ನೋಡಿದಾಗ ಒಂದು ಕೃತಕ ವ್ಯಕ್ತಿ, ನಂತರದಲ್ಲಿ ಪ್ರತ್ಯೇಕವಾದ ಕಾನೂನಿನ ಅಸ್ತಿತ್ವವನ್ನು ಹೊಂದಿರುವಂತಹದ್ದು. ಟುಡೇ ಐ ವಾಂಟ್ ಎಕ್ಸ್ಪ್ಲೇನ್ ಅಬೌಟ್ ದ ಫಾರ್ಮೇಷನ್ ಆಫ್ ದ ಕಂಪನಿ and the perpetual succession of a company and control of the company. ಇವತ್ತಿನ ಒಂದು ವಿಡಿಯೋದಲ್ಲಿ ನಾ ತಿಳಿಸಬೇಕಾದಂತಹ ವಿಷಯ ಯಾವುದು ಅಂತ ನೋಡಿದಾಗ ಕಂಪನಿಯ ಸ್ಥಾಪನೆ ಹೇಗಾಗ್ತದೆ, ಕಂಪನಿ ಒಂದು ನಿರಂತರ ಅಸ್ತಿತ್ವವನ್ನು ಹೊಂದಲಿಕ್ಕೆ ಹೇಗಾಗಿರುವಂತಹದ್ದು, ನಂತರದಲ್ಲಿ ಕಂಪನಿಯ ನಿಯಂತ್ರಣವನ್ನು ಮಾಡುವವರು ಯಾರು ಅನ್ನುವಂತಹದ್ದನ್ನು ನೋಡೋಣ. ಎಸ್, ದ ಫಾರ್ಮೇಷನ್ ಆಫ್ ಕಂಪನಿ. ಕಂಪನಿ ಒಂದು ಸ್ಥಾಪನೆ ಆಗಬೇಕಾಗಿತ್ತಂದರೆ ಏನೇನು ಅವಶ್ಯಕತೆ ಇದೆ ಅನ್ನುವಂತಹದ್ದು ನಮಗೆ ಅರ್ಥ ಆಗಬೇಕು. ಎಸ್, ದ ಫಾರ್ಮೇಷನ್ ಆಫ್ ಕಂಪನಿ, ಒಂದು ಕಂಪನಿಯ ಸ್ಥಾಪನೆ ಮಾಡಲಿಕ್ಕೆ ಇಟ್ ಟೇಕ್ಸ್ ಮೋರ್ ಟೈಮ್ ಆ್ಯಂಡ್ ಇಟ್ ಈಸ್ ಅ ಎಕ್ಸ್ಪೆನ್ಸಿವ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಪ್ರೊಸೆಸ್. ಈ ಒಂದು ವ್ಯವಸ್ಥೆಯಲ್ಲಿ, ಯಾವುದು ಕಂಪನಿಯ ಸ್ಥಾಪನೆಯ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ ಕಾಂಪ್ಲಿಕೇಟೆಡ್, ಸಂಕೀರ್ಣ ವ್ಯವಸ್ಥೆಯನ್ನು ಹೊಂದಿರುವಂತಹದ್ದು, ವೆಚ್ಚದಾಯಕವಾಗಿರುವಂತಹದ್ದು ಮತ್ತು ಕಠಿಣವಾದ ಮತ್ತು ಅದರ ಜೊತೆಗೆ ಹೆಚ್ಚಿನ ಸಮಯವನ್ನು ಅಪೇಕ್ಷಿಸುವಂತಹ ಒಂದು ಪ್ರಕ್ರಿಯೆ ಯಾವುದು ಅಂದರೆ ಕಂಪನಿಯ ಸ್ಥಾಪನೆ ಅಂತ ಅನಿಸ್ಕೊಳ್ತದೆ. ಎಸ್, ಒನ್ಸ್ ಅಗೇನ್ ಐ ರಿಪೀಟ್, ದ ಫಾರ್ಮೇಷನ್ ಆಫ್ ಕಂಪನಿ ಈಸ್ ಟೈಮ್ ಕನ್ಸ್ಯೂಮಿಂಗ್, ಎಕ್ಸ್ಪೆನ್ಸಿವ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಪ್ರೊಸೆಸ್. Yes, before starting the function of the company should prepare some documents and compliance with several legal requirements. ಒಂದು ಕಂಪನಿ ತನ್ನ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಅನೇಕ ದಾಖಲೆ ಪತ್ರಗಳನ್ನು ಏನು ಮಾಡಬೇಕಾಗ್ತದೆ, ಇದು ಅಂದರೆ ಸಿದ್ಧಪಡಿಸ್ಕೊಳ್ಬೇಕಾಗ್ತದೆ. ಈ ಅನೇಕ ದಾಖಲೆ ಪತ್ರಗಳು ಯಾವ್ಯಾವ ಇರಬಹುದು ಅಂತಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲದೆ ಇತರೆ ಕಡತಗಳು ಅಂತೇಳಿ ಕರಿತಾ ಇದ್ದೀವಿ. ಮನವಿ ಪತ್ರಗಳನ್ನು ಅವ್ರು ಏನು ಮಾಡಬೇಕು, ಸಿದ್ಧಪಡಿಸಬೇಕಾಗ್ತದೆ. ಕಟ್ಟಳೆ ಪತ್ರಗಳನ್ನು ಏನು ಮಾಡಬೇಕಾಗ್ತದೆ, ಸಿದ್ಧಪಡಿಸ್ಕೊಳ್ಬೇಕಾಗ್ತದೆ. ಅದು ಅಲ್ಲದೆ ಕಾನೂನು ರೀತಿಯ ಕ್ರಮಗಳನ್ನು ಪೂರೈಸಬೇಕು. ಕಾನೂನು ರೀತಿಯ ಕ್ರಮಗಳಂದ್ರೇನು, ಸೆಲೆಕ್ಟಿಂಗ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಕಂಪನಿ ನಿರ್ದೇಶಕ ಮಂಡಳಿಯನ್ನು ಮುಂಚಿತವಾಗಿ ಅವ್ರೇನು ಮಾಡಬೇಕು, ಆಯ್ಕೆ ಮಾಡಿಕೊಳ್ಳುವಂತಹದ್ದಾದರೂ ಆಗಿರ್ಬೋದು, ಪ್ರಮೋಟರ್ನ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಪ್ರವರ್ತಕ ಅಂತೇಳಿ ಮಾಡ್ತೀವಿ, ಪ್ರವರ್ತಕರನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ ಬಿಫೋರ್ ಸ್ಟಾರ್ಟಿಂಗ್ ದ ಫಂಕ್ಷನ್ ಆಫ್ ದ ಕಂಪನಿ. ಅದು ಅಲ್ಲದೆ ಸೋ ಮೆನಿ ಲೀಗಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸೋ ಮೆನಿ ಲೀಗಲ್ ರಿಕ್ವೈರ್ಮೆಂಟ್ಸ್ ಏನೇನಿದ್ದಾವೆ ಅವುಗಳನ್ನು ಫುಲ್ಫಿಲ್ ಮಾಡಬೇಕಾಗಿದ್ದು ಎಲ್ಲಿ ಅಂತಂದರೆ ಅದು ಕಂಪನಿ ಸ್ಥಾಪನೆ. ಅದು ಅಲ್ಲದೆ ದ ಕಂಪನಿ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್, ಇಂಡಿಯನ್ ಕಂಪನೀಸ್ ಆ್ಯಕ್ಟ್ ಲೈಕ್ 2013 and 1956. ಏನಂತ ಹೇಳ್ತದೆ, ರಿಜಿಸ್ಟ್ರೇಷನ್ ಆಫ್ ಕಂಪನಿ ಈಸ್ ಕಂಪಲ್ಸರಿ ಅಂಡರ್ ದ ಇಂಡಿಯನ್ ಕಂಪನೀಸ್ ಆ್ಯಕ್ಟ್. ದ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ ಈಸ್ 2013 and 1956. 1956 ಮತ್ತು 2013ರ ಕಂಪನಿಯ ಕಾಯ್ದೆಗಳು ಏನಿದಾವೆ, ಈ ಕಂಪನಿಯ ಕಾಯ್ದೆಗಳ ಅಡಿಯಲ್ಲಿ ಇದನ್ನು ನಾವೇನು ಮಾಡಬೇಕು, ರಿಜಿಸ್ಟ್ರೇಷನ್, ನೋಂದಣಿ ಏನು ಮಾಡಬೇಕಾಗ್ತದೆ, ನೋಂದಣಿಯನ್ನು ಮಾಡಬೇಕಾಗಿರುವಂತಹದ್ದು ಅವಶ್ಯಕತೆ ಇದೆ. ಎಸ್, ಸಿಂಪಲ್
ಒನ್ಸ್ ಅಗೇನ್ ಐ ರಿಪೀಟ್, ಇದು ಏನಾಗ್ತದೆ, ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್, ಎಕ್ಸ್ಪೆನ್ಸಿವ್ ಆ್ಯಂಡ್ ಕಾಂಪ್ಲಿಕೇಟೆಡ್ ಪ್ರೊಸೆಸ್. ಹೆಚ್ಚು ಸಮಯ ಬಯಸ್ತದೆ, ವೆಚ್ಚದಾಯಕವಾಗಿದೆ ಮತ್ತು ಜಟಿಲ ಅಥವಾ ಕಠಿಣವಾದಂತಹದ್ದನ್ನು ಹೊಂದಿರೋದು. ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇದೆ. ಅದಲ್ಲದೆ ಲೀಗಲ್ ಕಾನೂನಾತ್ಮಕ ರಿಕ್ವೈರ್ಮೆಂಟ್ಸ್ ಕಾನೂನಾತ್ಮಕವಾಗಿರುವಂತಹ ಅಂಶಗಳನ್ನು ಪೂರೈಸಲೇಬೇಕು. ಅದು ಅಲ್ಲದೆ ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ. ಸೊ ರಿಜಿಸ್ಟ್ರೇಷನ್ ಈಸ್ ಲೈಕ್ 2013 ಆ್ಯಂಡ್ 1956. ಯಾಕೆ ಇದು ಪದೇ ಪದೇ ಈ ವರ್ಡ್ಸ್ಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಈ ಕಂಟೆಂಟನ್ನು ನೆಕ್ಸ್ಟ್ ನಾವೇನು ಮಾಡ್ತೀವಿ, ಮುಂದಿನ ಕ್ಲಾಸಲ್ಲಿ ಕಲಿತಾ ಇದ್ದೀವಿ. ಹಾಗಾಗಿ ಫಾರ್ಮೇಷನ್ ಆಫ್ ಕಂಪನಿ, ಪ್ರಮೋಟರ್ ಅಂದರೆ ಯಾರಾಗಿರ್ತಾರೆ, ಡೈರೆಕ್ಟರ್ಸ್ ಅಂದರೆ ಯಾರಿರ್ತಾರೆ, ಸೆಕ್ರೆಟರಿ ಅಂದರೆ ಯಾರಿರ್ತಾರೆ. ಸೊ ಡೈರೆಕ್ಟರ್ ಅಂತಂದರೆ ನಿರ್ದೇಶಕರು, ಡೈರೆಕ್ಟರ್ ಇಸ್ ಲೈಕ್ ನಿರ್ದೇಶಕರು. ಸೊ ಪ್ರಮೋಟರ್ ಅಂತಂದರೆ ಯಾರು, ಪ್ರವರ್ತಕ. ಸೊ ಅದು ಅಲ್ಲದೆ ಸ್ಟೇಜಸ್ ಇದ್ದಾವೆ. ಯಾವುದರಲ್ಲಿ, ಫಾರ್ಮೇಷನ್, ಕಂಪನಿ ಫಾರ್ಮೇಷನ್ ಒಳಗೆ 3 ಸ್ಟೇಜಸ್ ಬರುವಂತಹದ್ದು. ದ ಫಸ್ಟ್ ಒನ್ ಸ್ಟೇಜ್, ನೆಕ್ಸ್ಟ್ ಒನ್ ಸ್ಟೇಜ್ ಆ್ಯಂಡ್ ಥರ್ಡ್ ಒನ್ ಸ್ಟೇಜ್. ಈ ಸ್ಟೇಜನ್ನು ಕಂಪ್ಲೀಟ್ ಮಾಡಿದ ಮೇಲೆ ಏನು ಮಾಡ್ತೇವೆ ಅಂತಂದರೆ, ಸೊ ಅಲ್ಲಿ ನಾವೇನು ಮಾಡ್ಬೋದು, ಕಂಪನಿಯನ್ನು ಸ್ಥಾಪನೆ ಮಾಡ್ಬೋದು. ಫಸ್ಟ್ ಒನ್ ಈಸ್ ದ ಪ್ರಮೋಷನಲ್ ಸ್ಟೇಜ್, ದ ನೆಕ್ಸ್ಟ್ ಒನ್ ಈಸ್ ದ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್, ದ ಥರ್ಡ್ ಒನ್ ಈಸ್ ದ ರಿಜಿಸ್ಟ್ರೇಷನ್ ಆಫ್ ಕಂಪನಿ. ಥರ್ಡ್ ಒನ್ ಈಸ್ ಅ ವಾಟ್, ರಿಜಿಸ್ಟ್ರೇಷನ್ ಆಫ್ ಕಂಪನಿ. ಈ ರೀತಿಯಾಗಿ ಇರಬೇಕಾದಂತಹ ಸಂದರ್ಭದಲ್ಲಿ ಈ ಫಾರ್ಮಾಲಿಟೀಸನ್ನು ಮುಗಿಸಿದ ನಂತರದಲ್ಲಿ ಕಂಪನಿಯ ಚಟುವಟಿಕೆಗಳು ಏನಾಗ್ತವೆ, ಸ್ಥಾಪನೆ ಆಗುವಂತಹದ್ದು ಅಥವಾ ಪ್ರಾರಂಭ ಆಗುವಂತಹದ್ದು ನಾವು ಕಾಣ್ತಾ ಇದ್ದೀವಿ ಯಾವುದನ್ನು ನೋಡಿದಾಗ. ಸೊ ದ ಥರ್ಡ್ ಒನ್ ಈಸ್ ಫಾರ್ಮೇಷನ್ ಆಫ್ ಕಂಪನಿ ಈಸ್ ಕಂಪ್ಲೀಟ್. ನೆಕ್ಸ್ಟ್ ಪಾಯಿಂಟ್, ಪರ್ಫೆಕ್ಚುವಲ್ ಸಕ್ಸೀಷನ್. ಸಕ್ಸೀಷನ್ ನಿರಂತರ ಅಸ್ತಿತ್ವ. ಏನಿದು ನಿರಂತರ ಅಸ್ತಿತ್ವ ಅನ್ನುವಂತಹದ್ದು? ಈ ಒಂದು ಕಾನೂನಿನ ಅಡಿಯಲ್ಲಿ ಏನು ಸ್ಥಾಪನೆಯಾಗಿದೆ ಅಂದರೆ ಕಂಪನಿ ಅನ್ನುವಂತಹದ್ದು ಇನ್ಕಾರ್ಪೊರೇಷನ್ ಆಗಿದೆ. ಇನ್ಕಾರ್ಪೊರೇಷನ್, ನೋಂದಣಿ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಈ ನೋಂದಣಿ ಆಗಬೇಕಾದಂತಹ ಸಂದರ್ಭದಲ್ಲಿ ಒಂದು ಪಾಯಿಂಟನ್ನು ನೆನಪಿಟ್ಕೋಬೇಕು. ಎಸ್, ಇಟ್ ಈಸ್ ಸಪರೇಟ್ ಫ್ರಮ್ ದ ಮೆಂಬರ್ಸ್. ಇದು ಯಾರಿಂದ ಪ್ರತ್ಯೇಕವಾಗಿರುವಂತಹದ್ದು? ಅಲ್ಲಿ ಇರುವ ಸದಸ್ಯರಿಂದ. ಕಂಪನಿ ಈಸ್ ಸಪರೇಟ್ ಫ್ರಮ್ ದ ಮೆಂಬರ್ಸ್. ಇಟ್ ಹ್ಯಾಸ್ ಓನ್ ನೇಮ್, ಇಟ್ ಹ್ಯಾಸ್ ವಾಟ್, ಓನ್ ಅಸೆಟ್ಸ್. ತನ್ನದೇ ಆದಂತಹ ಒಂದು ಆಸ್ತಿಯನ್ನು ಹೊಂದಿದೆ, ತನ್ನದೇ ಆದಂತಹ ಒಂದು ಹೆಸರನ್ನು ಹೊಂದಿದೆ, ತಾನೇ ಆದಂಥ ಒಂದು ಪರ್ಸನ್ ಅಂತ ಹೇಳಿ ಏನು ಮಾಡ್ತಾ ಇದೆ, ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಅಂದರೆ ಇಲ್ಲಿ ಮೆಂಬರ್ಸ್ ಏನಾಗಂಗಿಲ್ಲ, ಅಫೆಕ್ಟ್ ಆಗಂಗಿಲ್ಲ. ಸೊ ಹಾಗಾಗಿ ಇದು ನಿರಂತರವಾದ ಅಸ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಆಗಿರುವಂತಹದ್ದು. ಸೊ ಏನು ಹೇಳ್ತದೆ ನೋಡೋಣ. ಎಸ್, ಕಂಪನಿ ಆಸ್ ಅ ವಾಟ್, ಪರ್ಮನೆಂಟ್ ಆರ್ ಪರ್ಫೆಕ್ಚುವಲ್ ಎಕ್ಸಿಸ್ಟೆನ್ಸ್. Its existence is not affected by the death, insolvency, so coming or going of the members. ನೆನಪಿಟ್ಕೋಬೇಕು ಏನಂತ, the members death, so insolvency, coming or going, totally it's not affect on company activity or company existence. ಕಂಪನಿಯ ಒಂದು ಅಸ್ತಿತ್ವ ಅಥವಾ ಕಂಪನಿ ನಿರಂತರತೆಗೆ ಯಾವುದು ಪರಿಣಾಮ ಬೀಳುವುದಿಲ್ಲ ಅಂತಂದರೆ, ಅಲ್ಲಿರುವಂತಹ ಸದಸ್ಯರು ಬರುವುದಾದರೂ ಆಗಿರಬಹುದು ಅಥವಾ ಹೋಗುವುದಾದರೂ ಆಗಿರಬಹುದು, ಸದಸ್ಯರ ಮರಣ ಆದರೂ ಆಗಿರಬಹುದು ಅಥವಾ ಸದಸ್ಯರು ದಿವಾಳಿ ಆದರೂ ಆಗಿರಬಹುದು. ಈ ಇತರೆ ಯಾವ ಚಟುವಟಿಕೆಗಳು, ಅಂಶಗಳು ಯಾವುದರ ಮೇಲೆ ಪರಿಣಾಮವನ್ನು ಬೀಳುವುದಿಲ್ಲ ಅಂತಂದರೆ ಕಂಪನಿಯ ಅಸ್ತಿತ್ವದ ಮೇಲೆ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಅದು ಅಲ್ಲದೆ, ಆಸ್ ಅ ಕಂಪನಿ ಈಸ್ ಅ ಕ್ರಿಯೇಷನ್ ಆಫ್ ದ ಲಾ. ಆಲ್ರೆಡಿ ಐ ಸೆಡ್ ದ ಕಂಪನಿ ಎಕ್ಸಿಸ್ಟೆಡ್ or company established on the basis of the law. ಒಂದು ಕಾನೂನಿನ ಮೇಲೆ ರಚಿತವಾಗಿರುವಂತಹದ್ದು ಕಂಪನಿ ಅಂತ ಅನಿಸ್ಕೊಳ್ತದೆ. ಇಟ್ ಕ್ಯಾನ್ ಬಿ ಬ್ರಾಟ್ ಟು ಆನ್ ಎಂಡ್ ಓನ್ಲಿ ಬೈ ದ ಲಾ. ಇದು ಅದರಿಂದ ಬಂದಿರುವಂತಹದ್ದು, ಕಾನೂನಿಂದನೇ ಬಂದಿರುವಂತಹದ್ದು. ಇಟ್ ವಿಲ್ ಕೇಸ್ ಟು ಎಕ್ಸಿಸ್ಟ್ ಓನ್ಲಿ when
ಸ್ಪೆಸಿಫಿಕ್ ಪ್ರೊಸೀಜರ್ ಆಫ್ ವೈಂಡಿಂಗ್ ಅಪ್ ಈಸ್ ಫಾಲೋಡ್. ಒಂದು ವೇಳೆ ಈ ರೀತಿಯಾದಂತಹ ಅಥವಾ ಒಂದು ಕಂಪನಿಯನ್ನು ಮುಚ್ಚಬೇಕಾದ್ರೆ ದೇರ್ ಈಸ್ ಅ ಸ್ಪೆಸಿಫಿಕ್ ಪ್ರೊಸೀಜರ್, ಅಲ್ಲಿ ತನ್ನದೇ ಆದಂತಹ ಒಂದು ಕಾರ್ಯವಿಧಾನಗಳಿದ್ದಾವೆ. ಆ ಕಾರ್ಯವಿಧಾನಗಳನ್ನು ಮುಗಿಸಿದ ನಂತರದಲ್ಲಿ ತನ್ನ ಅಸ್ತಿತ್ವವನ್ನು ಏನು ಮಾಡಬಹುದು, ಅದು ಕಳೆದುಕೊಳ್ಳಬಹುದು. ಆಗಿದೆ ಹೊರತು ಯಾರಾದರೂ ಒಬ್ಬರು ಬರ್ತಾರೆ ಹೋಗ್ತಾರೆ ಸತ್ತರೆ ಇದು ಯಾವುದಕ್ಕೆ ಏನಾಗಂಗಿಲ್ಲ, ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ಇಲ್ಲಿ ಏನಿದೆ, ಲೀಗಲ್ ಪ್ರೊಸೀಜರ್. ಸೊ ಒನ್ಸ್ ಅಗೇನ್ ಐ ರಿಪೀಟ್, ದ ಸ್ಪೆಸಿಫಿಕ್ ಪ್ರೊಸೀಜರ್ ಆಫ್ ವೈಂಡಿಂಗ್ ಅಪ್ ಆಫ್ ದ ಇಸ್ ಫಾಲೋಡ್. ಒಂದು ವೇಳೆ ವೈಂಡಿಂಗ್ ಅಪ್ ಇಸ್ ಮೀನಿಂಗ್ ಆಫ್, ಸೊ ಒಂದು ಕಂಪನಿಯನ್ನು ಕೊನೆಗಳಿಸಬೇಕಾದ್ರೆ, ಆ ಕಂಪನಿ ಕೊನೆಗಳಿಸಬೇಕಾಗಿತ್ತು, ಮುಚ್ಚಬೇಕಾಗಿತ್ತಂದರೆ ಅದಕ್ಕೇನು ಬೇಕು, ಸೊ ನಿರ್ದಿಷ್ಟವಾದಂತಹ ಕಂಪನಿಯ ಒಂದು ಕಾರ್ಯವಿಧಾನ ಏನಿದೆ ಆ ಕಾರ್ಯವಿಧಾನದ ಮೂಲಕ ನಡಿಬೇಕು, ಅದು ಕಾನೂನಾತ್ಮಕವಾಗಿಯೇ ಇರಬೇಕಾಗ್ತದೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಕಂಟ್ರೋಲ್. ದ ನೆಕ್ಸ್ಟ್ ಒನ್ ಕಂಟೆಂಟ್ ಈಸ್ ವಾಟ್, ಕಂಟ್ರೋಲ್, ನಿಯಂತ್ರಣ ಅನ್ನುವಂತಹದ್ದು. ಈ ನಿಯಂತ್ರಣವನ್ನು ಯಾರು ಮಾಡ್ತಾರೆ, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕಂಪನಿಯ ಚಟುವಟಿಕೆ ಅಂತ ಅಂದ್ಕೊಳ್ಳೋಣ. ಈ ಕಂಪನಿಯ ಚಟುವಟಿಕೆಯೊಳಗೆ ಯಾರ್ಯಾರಿದ್ದಾರೆ ಅಂದರೆ ಮೆಂಬರ್ಸ್ ಇದ್ದಾರೆ, ಶೇರ್ ಹೋಲ್ಡರ್ಸ್, ಎಂಪ್ಲಾಯೀಸ್ ಆ್ಯಂಡ್ ವರ್ಕರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಈ ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್, ಈ ಎರರ್ಚಿ ಅಂತೇಳಿ ಕರಿತಾ ಇದ್ದೀವಿ. ಈ ಯಾವ ಎರರ್ಚಿ ಅಂತಂದರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎರರ್ಚಿ. ಇಟ್ಸ್ ಲೈಕ್ ವಾಟ್, ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಆ್ಯಂಡ್ ಆಪರೇಷನಲ್ ಲೆವೆಲ್. ಇಲ್ಲಿ ಇರುವಂತಹ ವ್ಯಕ್ತಿ ಟಾಪ್ ಅಂತ ಅಂದ್ಕೊಳ್ಳೋಣ, ಇವೆಲ್ಲ ಇರುವಂತಹ ವ್ಯಕ್ತಿ ಯಾರು, ಮಿಡಲ್ ಮೆನ್ಸ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಇರುವಂತಹ ವ್ಯಕ್ತಿ ಆಪರೇಷನ್, ಸೊ ಆಪರೇಷನ್ ಕೆಳ ಹಂತದವರು ಅಂತೇಳಿ ಅಂದ್ಕೊಳ್ಳೋಣ. ಈ ರೀತಿಯಾಗಿ ಇರಬೇಕಾದಂತಹ ಸಂದರ್ಭದೊಳಗೆ ಇವರನ್ನು ಆಯ್ಕೆ ಮಾಡೋರು ಯಾರು, ಯಾರಲ್ಲಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇಲ್ಲಿ ಇರಬೇಕಾದವರು ಯಾರು, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇವರು ಏನಂತ ಕರಿಬಹುದು ಅಂದರೆ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕ ಮಂಡಳಿಯವರು. ಈ ನಿರ್ದೇಶಕ ಮಂಡಳಿಯವರನ್ನು ಆಯ್ಕೆ ಮಾಡೋರು ಯಾರು ಅಂದರೆ ಎಸ್ ದಿಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಸೆಲೆಕ್ಟೆಡ್ ಆರ್ ಎಲೆಕ್ಟೆಡ್ ಬೈ ದಿ ಶೇರ್ ಹೋಲ್ಡರ್ಸ್. ಯಾರಿಂದ ಈ ನಿರ್ದೇಶಕ ಮಂಡಳಿಯವರು ಆಯ್ಕೆಯಾಗಿ ಬರ್ತಾರೆ ಅಂತಂದರೆ ಷೇರುದಾರರ ಮತದಾನದ ಮೂಲಕ ಇವರು ಏನಾಗ್ತಾರೆ, ಆಯ್ಕೆಯಾಗ್ತಾರೆ. ಸೊ ಹಾಗಾಗಿ ಈ ಕಂಪನಿಯನ್ನು ನಡೆಸೋರು ಯಾರು ಅಂತಂದರೆ ದ ಟೋಟಲ್ ಓವರಾಲ್ ಆರ್ಗನೈಜೇಷನ್ ಈಸ್ ಕಂಟ್ರೋಲ್ಡ್ ಬೈ ದಿ BOD ಆರ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಆರ್ ಇಂಡೈರೆಕ್ಟ್ಲಿ ಯಾರು ಸಪೋರ್ಟ್ ಮಾಡಿರ್ತಾರೆ ಅಂತಂದರೆ ಶೇರ್ ಹೋಲ್ಡರ್ಸ್ ಸಪೋರ್ಟ್ ಮಾಡೋರು. ಎಸ್, ಏನು ಹೇಳಬಹುದು ನೀಟಾಗಿ ನೋಡೋದಾದರೆ ದ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆರ್ ಇನ್ ಟೂ ಡಿಫ್ರೆಂಟ್ ಹ್ಯಾಂಡ್ಸ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಓನರ್ಶಿಪ್. ಈ ಓನರ್ಶಿಪ್ ಅಂತ ಬಂತಂದರೆ, ಮಾಲೀಕತ್ವ ಅಂತ ಬಂದರೆ ಯಾರು ಅಂದರೆ ಶೇರ್ ಹೋಲ್ಡರ್ಸ್. ಮಾಲೀಕತ್ವ ಅಂತ ಬಂದರೆ ಯಾರು ಬರ್ತಾರೆ, ಶೇರ್ ಹೋಲ್ಡರ್ಸ್. ಮ್ಯಾನೇಜ್ಮೆಂಟ್ ಅಂತ ಬಂದರೆ ಯಾರು ಬರ್ತಾರೆ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಯಾರು ಬರ್ತಾರೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಹಾಗಾಗಿ ವಾಟ್, ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಬಟ್ ದ ಕಂಪನಿ ಈಸ್ ಮ್ಯಾನೇಜ್ಡ್ ಬೈ ದಿ ಇಟ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಎಸ್, ಕ್ಲಿಯರಾಗಿ ಅರ್ಥ ಆಗ್ತದೆ ಅಂತ ಅನ್ಕೊಳ್ತೀನಿ. ಮಾಲೀಕತ್ವವನ್ನು ಹೊಂದಿದವರು ಯಾರು ಅಂದರೆ ಷೇರುದಾರರು, ನಿಯಂತ್ರಣವನ್ನು ಮಾಡೋರು ಯಾರು ಅಂದರೆ ಸೊ ನಿರ್ದೇಶಕ ಮಂಡಳಿಯವರು. ಈ ನಿರ್ದೇಶಕ ಮಂಡಳಿಯವರನ್ನು ಆಯ್ಕೆ ಮಾಡೋರು ಯಾರು ಅಂತಂದರೆ ಷೇರುದಾರರು. ನಿಜವಾದ ಮಾಲೀಕರು ಷೇರುದಾರರು, ಅವರನ್ನು ಬೋರ್ಡ್ ಆಫ್ ಡೈರೆಕ್ಟರ್ನ ಆಯ್ಕೆ ಮಾಡೋರು ಷೇರುದಾರರು. ಆದರೆ ಕಂಪನಿಯನ್ನು ನೇರವಾಗಿ ನಿರ್ವಹಣೆಗೆ ತೆಗೆದುಕೊಳ್ಳೋರು ಅಥವಾ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋರು ಯಾರು ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಸೊ ಹಾಗಾಗಿ ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಬಟ್ ದ ಕಂಪನಿ ಈಸ್ ಮ್ಯಾನೇಜ್ಡ್ ಬೈ ಇಟ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಿಚ್ ಅಪಾಯಿಂಟ್ಸ್ ದ ಟಾಪ್ ಮ್ಯಾನೇಜ್ಮೆಂಟ್, ಸೊ ಅಫಿಷಿಯಲ್ಸ್ ಫಾರ್ ರನ್ನಿಂಗ್ ದ ಬಿಸ್ನೆಸ್.
ಈ ನಿರ್ದೇಶಕ ಮಂಡಳಿಯನ್ನು ಏನು ಮಾಡುವಂತಹದ್ದು ಉನ್ನತ ಹಂತದ ಅಧಿಕಾರಿಗಳನ್ನಾಗಿ ನೇಮಿಸ್ತದೆ. ಯಾರು ಅಂದರೆ ಕಂಪನಿ ನಿರ್ವಹಣೆ ಮತ್ತು ನಿಯಂತ್ರಣಕ್ಕಾಗಿ. ಅದು ಅಲ್ಲದೆ ಡೈರೆಕ್ಟರ್ಸ್ ಆರ್ ದ ಲೀಗಲ್ ರೆಪ್ರೆಸೆಂಟೇಟಿವ್ಸ್ ಆ್ಯಂಡ್ ಆರ್ ಡೈರೆಕ್ಟ್ಲಿ ಅಕೌಂಟೇಬಲ್ ಟು ದ ಶೇರ್ ಹೋಲ್ಡರ್ಸ್ ಫಾರ್ ದ ವರ್ಕಿಂಗ್ ಆಫ್ ದ ಕಂಪನಿ. ಎಸ್ ಹೇಳಿದೆ ನಾನು ಏನಂತ, ಓನರ್ ಯಾರು, ಶೇರ್ ಹೋಲ್ಡರ್ಸ್, ಇಲ್ಲಿ ಕಂಪನಿ ಇದೆ, ಇಲ್ಲಿ ಮ್ಯಾನೇಜ್ಮೆಂಟ್ ಇದೆ. ಈ ಮ್ಯಾನೇಜ್ಮೆಂಟ್ ಒಳಗೆ ಬರೋರು ಯಾರು, BOD ಬೋರ್ಡ್ ಆಫ್ ಡೈರೆಕ್ಟರ್ಸ್. ಈ ಕಂಪನಿಯ ನಿಯಂತ್ರಣಕ್ಕೆ ಯಾರು ಒಳಪಟ್ಟಿದೆ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಗೆ ನಿಯಂತ್ರಣವನ್ನು ಮಾಡ್ತಾರೆ. ಇಲ್ಲಿ ಏನೇನು ಪ್ರೊಸೆಸ್ ನಡೀತಾ ಇದೆ, ಏನೇನು ಆಕ್ಟಿವಿಟಿ ಆಗಿದೆ, ಯಾವ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದ್ದಾವೆ, ವಿಚ್ ಆಕ್ಟಿವಿಟೀಸ್ ಆರ್ ಕಂಡಕ್ಟೆಡ್, ವಿಚ್ ಆಕ್ಟಿವಿಟೀಸ್ ಆರ್ ಪರ್ಫಾರ್ಮಿಂಗ್ ಇನ್ ದ ಕಂಪನಿ, ಎಸ್ ವಿಚ್ ವಾಟ್ ಆರ್ ದ ಪ್ರಾಫಿಟ್ಸ್ ಆ್ಯಂಡ್ ದ ಲಯಬಿಲಿಟಿ ಈಸ್ ವಾಟ್ ಇದೆ ಅನ್ನುವಂತಹದ್ದು ಎಲ್ಲವನ್ನ ಯಾರು ತಿಳಿಸ್ಬೇಕು, ಷೇರುದಾರರಿಗೆ ತಿಳಿಸುವಂಥವ್ರು ಯಾರು ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಹಾಗಾಗಿ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಅಕೌಂಟೇಬಲ್ ಟು ದ ಶೇರ್ ಹೋಲ್ಡರ್ಸ್. ಅಕೌಂಟೇಬಲ್ ಟು ದ ಶೇರ್ ಹೋಲ್ಡರ್ಸ್. ಅಕೌಂಟೇಬಲ್ ಇಸ್ ಲೈಕ್ ವಾಟ್, ಆನ್ಸರೇಬಲ್, ಉತ್ತರವನ್ನು ನೀಡಬೇಕಾಗ್ತದೆ. ಇಲ್ಲಿ ಲಾಸ್ ಆಯ್ತು ಅಂದರೆ ಯಾಕೆ ಲಾಸ್ ಆಯಿತು ಅನ್ನುವಂತಹದ್ದನ್ನು ಶೇರ್ ಹೋಲ್ಡರ್ಸ್ಗೆ ನೀಡಬೇಕು. ಪ್ರಾಫಿಟ್ ಆಯ್ತು ಅಂದರೆ ಎಷ್ಟು ಪ್ರಾಫಿಟ್ ಆಗಿದೆ, ಅದು ಹೇಗೆ ಹಂಚಿಕೆ ಆಗ್ತದೆ ಅಂತ ಮಾಹಿತಿಯನ್ನು ಶೇರ್ ಹೋಲ್ಡರ್ಸ್ಗೆ ನೀಡಬೇಕಾಗ್ತದೆ. ಯಾರು, ಬೋರ್ಡ್ ಆಫ್ ಡೈರೆಕ್ಟರ್ಸ್. ಹಾಗಾಗಿ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ದ ಲೀಗಲ್ ರೆಪ್ರೆಸೆಂಟೇಟಿವ್ಸ್. ಇವ್ರು ಏನು ಮಾಡ್ತಾರೆ ಅಂತಂದರೆ ಕಾನೂನಿನ ಒಂದು ವ್ಯವಸ್ಥೆಯೊಳಗೆ ಆಯ್ಕೆಯಾಗಿರುವಂತಹ ಜವಾಬ್ದಾರಿಯುತ ವ್ಯಕ್ತಿಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಇಲ್ಲಿ ಓನರ್ಸ್ ಅಂತ ಕನ್ಸಿಡರ್ ಆದಂತಹ ವ್ಯಕ್ತಿ ಯಾರು ಅಂದರೆ ಶೇರ್ ಹೋಲ್ಡರ್ಸ್. ದೀಸ್ ಪರ್ಸನ್ಸ್ ಆರ್ ಕ್ಯಾನಾಟ್ ಇನ್ವಾಲ್ವ್ಡ್ ಇನ್ ಡೇ ಟು ಡೇ ರನ್ನಿಂಗ್ ಆಫ್ ದ ಬಿಸ್ನೆಸ್ ಆಕ್ಟಿವಿಟೀಸ್. ರನ್ನಿಂಗ್ ಆಫ್ ದ ಬಿಸ್ನೆಸ್ ಆಕ್ಟಿವಿಟೀಸ್. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾ ಇದ್ದಾರೆ ಕಂಪನಿದಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸು. ಆದರೆ ಇವ್ರೇನು ಮಾಡೋಂಗಿಲ್ಲ, ಡೇ ಟು ಡೇ ಆ್ಯಕ್ಟಿವಿಟಿ ಒಳಗೆ ಪಾರ್ಟಿಸಿಪೇಟ್ ಮಾಡಲ್ಲ. ವಿಚ್ ಪರ್ಸನ್, ಶೇರ್ ಹೋಲ್ಡರ್ಸ್ ಡೇ ಟು ಡೇ ಆ್ಯಕ್ಟಿವಿಟಿ ಒಳಗೆ ಏನು ಮಾಡೋದಿಲ್ಲ ರೀ, ಪಾರ್ಟಿಸಿಪೇಟ್ ಮಾಡದೇ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್ ಸಿಂಪಲ್, ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್, ದಟ್ ಪರ್ಸನ್ಸ್ ಆರ್ ಕ್ಯಾನ್ ನಾಟ್ ಇನ್ವಾಲ್ವ್ಡ್ ಇನ್ ಡೇ ಟು ಡೇ ಬಿಸ್ನೆಸ್. ದ ಲೀಗಲ್ ರೆಪ್ರೆಸೆಂಟೇಟಿವ್ ಪರ್ಸನ್ಸ್ ಹೂ ಆರ್ ಡೈರೆಕ್ಟರ್ಸ್, these are the accountable to the shareholders, and the shareholders completely control the company. Yes, dear students, it is the what features of the company. In next video I will explain the next content. Thank you.